ಸರ್ಕಾರ ಮತ್ತು ವಾಣಿಜ್ಯ ವಾಹನ ಮಾಲೀಕರ ನಡುವೆ ಸಮರ ಶುರುವಾಗಿದೆ. ಸರ್ಕಾರ ವರ್ಸಸ್ ವಾಣಿಜ್ಯ ವಾಹನ ಮಾಲೀಕರ ನಡುವೆ ಸಮರ ಶುರುವಾಗಿದ್ದು ಡೆಡ್ಲೈನ್ ಮುಕ್ತಾಯದ ಬೆನ್ನಲ್ಲೇ ಇತ್ತ ಮುಷ್ಕರ ಆರಂಭಗೊಂಡಿರುವಂಥದ್ದು. ಲಾರಿ ಮಾಲೀಕರು ಸರ್ಕಾರಕ್ಕೆ ನೀಡಿದ್ದಂತಹ ಡೆಡ್ಲೈನ್ ಮುಕ್ತಾಯವಾಗಿದೆ. ಹೀಗಾಗಿ ಮಧ್ಯರಾತ್ರಿಯಿಂದಲೇ ಲಾರಿಗಳನ್ನು ನಿಲ್ಲಿಸಿ ಮುಷ್ಕರವನ್ನ ಆರಂಭ ಮಾಡಲಾಗಿದೆ. ಕೆಲವು ಸಂಘಟನೆಗಳಿಂದ ಲಾರಿ ಮುಷ್ಕರಕ್ಕೆ ನೈತಿಕ ಬೆಂಬಲ ಕೂಡ ಸಿಕ್ಕಿರುವಂಥದ್ದು. ಸರ್ಕಾರ ವರ್ಸಸ್ ವಾಣಿಜ್ಯ ವಾಹನ ಮಾಲೀಕರ ನಡುವಿನ ಸಮರ ಶುರುವಾಯಿತು. ಸರ್ಕಾರಕ್ಕೆ ನೀಡಿದ್ದಂತಹ ಡೆಡ್ಲೈನ್ ಮುಕ್ತಾಯದ ಬೆನ್ನಲ್ಲೇ ಈಗ ಮುಷ್ಕರ ಕೂಡ ಆರಂಭಗೊಂಡಿದ್ದು ಮಧ್ಯರಾತ್ರಿಯಿಂದಲೇ ಈಗ ಲಾರಿಗಳನ್ನು ನಿಲ್ಲಿಸಿ ಮುಷ್ಕರ ಕೂಡ ಶುರುವಾಗಿದೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ವಾಹನ ನಿಲ್ದಾಣಗಳಲ್ಲಿ ಲಾರಿಗಳನ್ನು ನಿಲ್ಲಿಸಿ ವಾಹನ ಮಾಲೀಕರು ಮುಷ್ಕರವನ್ನು ಕೂಡ ಕೈಗೊಂಡಿದ್ದಾರೆ. ಬಹುತೇಕ ವಾಣಿಜ್ಯ ವಾಹನಗಳ ಓಡಾಟ ಈ ಮುಖಾಂತರ ಸ್ಥಗಿತಗೊಂಡಿರುವಂಥದ್ದು. ಅಂಡ್ ಕೆಲವು ಸಂಘಟನೆಗಳಿಂದ ನೈತಿಕ ಬೆಂಬಲವನ್ನು ಕೂಡ ನೀಡಲಾಗಿದೆ. ಹಾಲು, ಔಷಧಿ ಸೇರಿದಂತೆ ಅತ್ಯಗತ್ಯ ವಾಣಿಜ್ಯ ವಾಹನಗಳ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಇರೋದಿಲ್ಲ. ಇನ್ನು ದಿನಸಿ, ತರಕಾರಿ, ಎಲೆಕ್ಟ್ರಾನಿಕ್ಸ್ ಸೇರಿದಂತೆ ಹಲವು ಗೂಡ್ಸ್ ವಾಹನಗಳ ಓಡಾಟ ಬಂದ್ ಆಗಲಿದೆ. ಇದರ ಎಫೆಕ್ಟ್ ಇನ್ನು ಮುಂದೆ ಎಷ್ಟು ಮಟ್ಟಿಗಿರುತ್ತೆ? ಸರ್ಕಾರ ಏನಾದರೂ ಪ್ರತಿಕ್ರಿಯೆಯನ್ನು ಕೊಡುತ್ತಾ, ಭರವಸೆಯನ್ನು ನೀಡುತ್ತಾ, ಇಲ್ವಾ, ಅವರ ಬೇಡಿಕೆಗಳಿಗೆ ಸ್ಪಂದನೆ ಕೊಡುತ್ತಾ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸರ್ಕಾರ ವರ್ಸಸ್ ವಾಣಿಜ್ಯ ವಾಹನ ಮಾಲೀಕರ ನಡುವೆ ಈಗ ಸಮರ ಶುರುವಾಗಿದ್ದು ಮಧ್ಯರಾತ್ರಿಯಿಂದಲೇ ಮುಷ್ಕರ ಕೂಡ ಆರಂಭಗೊಂಡಿದೆ. ಈ ಮುಷ್ಕರ ಇನ್ನೆಷ್ಟು ತೀವ್ರತೆಯನ್ನು ಪಡೆದುಕೊಳ್ಳಬಹುದು ಅಂತ? ಮಧು, ಡೀಸೆಲ್ ರೇಟ್ ಆಗಿರ್ಬೋದು, ಟೋಲ್ ರೇಟ್ ಆಗಿರ್ಬೋದು, ಎಸ್ಟಿ ರೇಟ್ ಸೇರಿದಂತೆ ಎಲ್ಲಾ ಬೆಲೆ ಜಾಸ್ತಿ ಆಗಿರುವಂತದ್ದು. ಸೊ ಹೀಗಾಗಿ ಸರ್ಕಾರದ ಮುಂದೆ ಪ್ರಮುಖ ಬೇಡಿಕೆಯನ್ನ ಇಟ್ಟುಕೊಂಡು ಲಾರಿ ಸಂಘಟನೆಗಳು ಹಾಗೆಯೇ ವಾಹನ ಮಾಲೀಕರ ನಡುವೆ ಈಗಾಗಲೇ ಸಮರ ಕೂಡ ಉಂಟಾಗಿತ್ತು. ಸದ್ಯ ವಾಣಿಜ್ಯ ವಾಹನ ಮಾಲೀಕರ ನಡುವಿನ ಸಮರದ ವಿಚಾರ ಸಂದರ್ಭ ಸದ್ಯ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೂಡ ನೀಡಿದ್ರು. ಆದ್ರೆ ಸದ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಬೇಡಿಕೆಯನ್ನ ಈಡೇರಿಸದೇ ಇರೋ ಕಾರಣಕ್ಕಾಗಿ ಮಧ್ಯರಾತ್ರಿ 12 ಗಂಟೆ ಆಗುತ್ತಿದ್ದಂತೆ ಎಲ್ಲಾ ವಾಹನಗಳನ್ನ ನಿಲ್ದಾಣಗಳಲ್ಲಿ ನಿಲ್ಲಿಸಿ ಬಹುತೇಕವಾಗಿ ಮುಷ್ಕರವನ್ನ ಆರಂಭಿಸಿದ್ದಾರೆ. ಕೆಲವು ಸಂಘಟನೆಗಳಿಂದ ಇದಕ್ಕೆ ನೈತಿಕ ಬೆಂಬಲ ವ್ಯಕ್ತವಾಗಿದೆ. ಸದ್ಯ ಹಾಲು, ಔಷಧಿ ಸೇರಿದಂತೆ ಅತ್ಯಗತ್ಯ ವಾಣಿಜ್ಯ ವಾಹನದಲ್ಲಿ ಏನು ಅಂದ್ರೆ ಸಂಚಾರ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಇಲ್ಲ. ಆದ್ರೆ ದಿನಸಿ ಆಗಿರ್ಬೋದು, ತರಕಾರಿ, ಎಲೆಕ್ಟ್ರಾನಿಕ್ ಸೇರಿದಂತೆ ಹಲವು ಗೂಡ್ಸ್ ವಾಹನಗಳ ಓಡಾಟ ಸದ್ಯ ಬಂದ್ ಆಗಿದೆ. ಸೊ ಮುಷ್ಕರ ಹೆಚ್ಚಿನ ದಿನ ಮುಂದುವರೆದೆ ಇನ್ನೂ ಕೂಡ ವಸ್ತುಗಳಿಗೆ ಅಭಾವ ಉಂಟಾಗುವ ಸಾಧ್ಯತೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ನಿಂತ್ರೆ ಬಹಳಷ್ಟು ಸಿಟಿ ಆಗಿರ್ಬೋದು, ಜಿಲ್ಲೆಗಳಿಗಾಗಿರ್ಬೋದು, ಬೇರೆ ಬೇರೆ ರಾಜ್ಯಕ್ಕೆ ಹೋಗುವಂತಹ ಗೂಡ್ಸ್ ವಾಹನಗಳು ನಿಂತ್ರೆ ಬಹುತೇಕವಾಗಿ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಗ್ಯಾಸ್ ಆಗಿರ್ಬೋದು. ಸೊ ಹೀಗಾಗಿ ಪ್ರಮುಖ ವಸ್ತುಗಳನ್ನ ಸಾಗಾಟ ಮಾಡುವಂತಹ ವಾಹನಗಳು ಈಗ ರಸ್ತೆ ಬದಿ ನಿಂತಿರುವಂತದ್ದು. ಸೊ ಹೀಗಾಗಿ ಸರ್ಕಾರದ ಧೋರಣೆ ವಿರುದ್ಧ ಲಾರಿ ಮಾಲೀಕರ ಸಂಘ ಈಗಾಗಲೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಸರ್ಕಾರ ಯಾವ ಕ್ಷಣ ಬೇಕಾದ್ರೂ ಮಾತುಕತೆಗೆ ಕರೆದ್ರೆ ತಕ್ಷಣ ಅಂದ್ರೆ ಮುಷ್ಕರನ ಕೈ ಬಿಟ್ಟು ಅವರ ಬೇಡಿಕೆಯನ್ನು ಒಂದು ವೇಳೆ ಈಡೇರಿಸುವುದಾಗಿ ಭರವಸೆ ನೀಡಿದ್ರೆ ತಕ್ಷಣ ಅಂದ್ರೆ ಮುಷ್ಕರನ ವಾಪಸ್ ಪಡೆಯುವುದಾಗಿ ಈಗಾಗಲೇ ಲಾರಿ ಸಂಘಟನೆಯ ಸಂಘದ ಅಧ್ಯಕ್ಷ ಕುಮಾರ್ ಆಗಿರ್ಬೋದು, ಹಾಗೇನೆ ಇತರೆ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಲಾರಿ ಮುಷ್ಕರಕ್ಕೆ ಕರೆ ಎಂದಿನಂತೆ ಇರುತ್ತೆ. ಯಾಕಂದ್ರೆ ಇವತ್ತು ಮಾತ್ರವಲ್ಲ, ನಾಳೆ ಕೂಡ ಮುಂದುವರುತ್ತೆ. ಸದ್ಯ ಏರ್ಪೋರ್ಟ್ ಟ್ಯಾಕ್ಸಿ ಆಗಿರ್ಬೋದು, ಸೇವೆ ಎಂದಿನಂತೆ ಕೂಡ ಈಗಾಗಲೇ ಇರುವಂತದ್ದು. ಸೊ ಅದರಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಆಗಿಲ್ಲ. ಸದ್ಯ 5 ಲಕ್ಷ ಲಾರಿಗಳು ಬಂದ್ ಆಗಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಮಧು, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.